ಯಾವುದೇ ಕಾರಣಕ್ಕಾಗಲ್ಲ. ನಮ್ಮಲ್ಲಿ ಎಲ್ಲರೂ ಒಂದೇ ಅಂತ ಭಾವನೆಯಲ್ಲಿದ್ದೀವಿ. ಯಾವುದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ನಮ್ಮ ಭದ್ರಾವತಿಯಲ್ಲಿ ಯಾರೂ ಇಲ್ಲ. ನಾವೆಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯ ರೀತಿಯಲ್ಲಿದ್ದೀವಿ. ಆ ಘೋಷಣೆ ಕೂಗ್ದವರಿಗೆ ಬೂಟ್ನಲ್ಲಿ ಹೊಡೆದು ಒಳಗಾಕ್ಲಿ ಅಂತ ಹೇಳಿದೀವಲ್ಲ. ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ವರ್ಣದ ಗಂಡಗೆ ಮೊಸರು ಕಲ್ಲು ನನಗೆ BJPಯವರಿಗೆ ಕೆಲಸ ಇಲ್ಲ. ಅವ್ರೇನು ಡೆವಲಪ್ಮೆಂಟ್ ಏನು ಮಾಡಿದ್ದಾರೆ? ಯಾವ್ದಾರು ಅವರು ಸರ್ಕಾರ ಇದ್ದಾಗ ಅಧಿಕಾರ ಇದ್ದಾಗ 10 ವರ್ಷ 11 ವರ್ಷ ಆಯ್ತು ಮೋದಿಯವರು ಒಂದು ಡ್ಯಾಮ್ ಕಟ್ಟಿದಾರಾ, ಒಂದು ಕಾರ್ಖಾನೆ ಸ್ಥಾಪನೆ ಮಾಡಿದಾರಾ, ಏನು ಮಾಡಿದ್ದಾರೆ? ಈಗ ನಿಮ್ಮ ಹೇಳಕ್ಕೆ BJP ವಸ್ತ್ರ ಆಗ್ಬಿಡ್ತಲ್ಲ ಸರ್, ಎಲ್ಲ ಕಡೆ ಮಾಡ್ತಿದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ, ಕಾಂಗ್ರೆಸ್ ಪಕ್ಷ ಅಲ್ಲ ಈಶ್ವರ ಅಲ್ಲ ತೇರೆ ನಾಮ ಅಂತ ಹೇಳುತ್ತಲ್ಲ. ಮಹಾತ್ಮ ಗಾಂಧಿಯವರು ಹೇಳ್ದಂಗೆ ಅಲ್ಲ ಈಶ್ವರ ತೇರೆ ನಾಮ, ಎಲ್ಲ ಅಂತ ಈಶ್ವರ ಅಂದ್ರದೇ ಅಲ್ಲ ಅಂದ್ರದೇ ದೇವರಂದ್ರೆ ಒಂದೇ. ಆ ರೀತಿ ನಾವು ಭಾವನೆಯಲ್ಲಿರೋದು. ಅವ್ರು BJPಯವರಿಗೆ ಬೇರೆ ಕೆಲಸ ಇಲ್ಲ, ಬರೀ ಧರ್ಮ ಒಂದು ಬಿಟ್ಟರೆ ಅವ್ರು ಏನು ಡೆವಲಪ್ ಮಾಡಿದ್ದಾರೆ? ರಾಜ್ಯದ ಜನತೆಗೆ GST ಕಟ್ಟಿರೋದು 11% ಕೊಟ್ಟಿದ್ದಾರೆ, 80% ಕೊಡಬೇಕು. ನಾವು 4 ಲಕ್ಷ ಕೋಟಿ ದುಡ್ಡು ಕೊಡಬೇಕು ಡೆವಲಪ್ಮೆಂಟಿಗೆ, ಕೊಟ್ಟಿಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ. ರೈತರ ಸಾಲ ಮನ್ನಾ ಮಾಡಿಲ್ಲ, ಕಾರ್ಖಾನೆಗಳು ಸ್ಥಾಪನೆ ಮಾಡಿಲ್ಲ, ಕಾರ್ಮಿಕರಿಗೆ ಯುವಕರಿಗೆ ಉದ್ಯೋಗ ಕೊಟ್ಟಿಲ್ಲ, ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿಲ್ಲ, ಮಹಿಳೆಯರಿಗೆ ರಕ್ಷಣೆ ಕೊಟ್ಟಿಲ್ಲ. ಇದೇ VSL ಇವತ್ತು ಎಷ್ಟು ವರ್ಷದಿಂದ ಇನ್ನು ಕುಂಠಿತವಾಗಿದೆ. ಭದ್ರಾವತಿಯಲ್ಲಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯರು 150 ಎಕರೆ ಮೈನ್ಸ್ ಅದು ವ್ಯಾಲ್ಯೂ 6 ರಿಂದ 7 ಸಾವಿರ ಕೋಟಿ ವ್ಯಾಲ್ಯೂ. ಆದರೆ ಇನ್ನೂ ತನಕ ಅವರು 4 ಜನ ಮಂತ್ರಿಗಳು ಬಂದರು ಕೇಂದ್ರದವರು, 6 ಸಾವಿರ ಹಾಕ್ತೀನಿ ಕೋಟಿ, 7 ಸಾವಿರ ಕೋಟಿ ಹಾಕ್ತೀನಿ, 5 ಸಾವಿರ ಕೋಟಿ ಹಾಕ್ತೀನಿ ಅಂತ 1 ಕೋಟಿನೂ ಹಾಕಿಲ್ಲ. 4 ಜನ ಬಂದವರು ಮತ್ತೆ ತಿರುಗಿ ಮಕಾನ ಹಾಕಲಿಲ್ಲ. ಈಗೇನೋ ಮತ್ತೆ ಇವ್ರು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅದು ಮಾಡಿದ್ರೆ ಒಳ್ಳೆಯದು, ಸಂತೋಷ. ಅದೇ ರೀತಿ MPM ನಾವು ಓಪನ್ ಮಾಡಿ 6 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ ಚುನಾವಣೆ ಸಂದರ್ಭದಲ್ಲಿ. ಇವತ್ತು ರಾಜ್ಯ ಸರ್ಕಾರ L&Tಯವರಿಗೆ ಟೆಂಡರ್ ಕೊಡೋಕ್ಕೆ ರೆಡಿ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಅರಣ್ಯ ಇಲಾಖೆಯವರು ತಡೆ ಹಿಡಿದ್ದಾರೆ. ಅಕೇಶ ಗಿಡ ಕಡಿಯೋಕ್ಕೆ ಮಾಡಲ್ಲ, ಅಕೇಶ ಗಿಡ ನಾವು ಮಾಡೋಕ್ಕೆ ಮಾಡಲ್ಲ ಅಂತೇಳಿ ಅದಕ್ಕೆ NOC ಕೊಡ್ತಾ ಇಲ್ಲ. NOC ಕೊಟ್ಟರು ಅಂದರೆ L&Tಯವರು ರೆಡಿ ಇದ್ದಾರೆ ಪೇಪರ್ ತಗೊಳಕ್ಕೆ. ಹಾಂ, ಗುತ್ತಿಗೆ ಆಧಾರದ ಮೇಲೆ ಯಾವ